ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ನಮ್ಮಲ್ಲಿ ಸುಮಾರು ಆಲೋಚನೆಗಳು ಬರ್ತಾ ಇರುತ್ತೆ. ಅಂದರೆ ಇಷ್ಟಾರ್ಥಗಳಾಗಿರಬಹುದು, ಅಂದರೆ ಇಚ್ಛೆಗಳಾಗಿರಬಹುದು, ಕೋರಿಕೆಗಳಾಗಿರಬಹುದು, ಅದನ್ನು ನಮ್ಮಲ್ಲಿ ನಾವು ಉತ್ಪನ್ನ ಮಾಡ್ಕೊಳ್ಳೋದು. ಅದು ಹೇಗೆ, ಯಾವ ರೀತಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಮಾಡಬೇಕು ಅಂದರೆ, ನಮ್ಮಲ್ಲಿರೋ ಈ ಒಂದು ಅಂತರಾಳದಲ್ಲಿ ಸೃಷ್ಟಿಯಾಗೋ ಈ ಇಚ್ಛೆಗಳನ್ನು ನಾವು ಅಂತರಾಳದಿಂದ ಬಯಸಬೇಕು. ಅಂದರೆ ಮೇಲ್ನೋಟಕ್ಕೆ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ಹಾಗೆ ಹೇಳ್ಕೋಬಾರ್ದು. ಅಂತರಾಳದಿಂದ ಅಂದರೆ ಒಳ ಮನಸ್ಸಿಂದ ನಾವು ಅದನ್ನು ಬಯಸ್ತಾ ಇದ್ದೀವಿ. ಸ್ಪಷ್ಟವಾಗಿ ಅದನ್ನು ನಮ್ಮಲ್ಲಿರೋ ಅಂದರೆ ನಮ್ಮ ಮೆದುಳಿನಲ್ಲಿರೋ ಈ ಪೀನಲ್ ಗ್ರಂಥಿ ಅಂತ ಇರುತ್ತಲ್ವ, ಈ ಪೀನಿಯಲ್ ಗ್ರಂಥಿ ಅಥವಾ ಪೀನಲ್ ಗ್ರಂಥಿ, ಇದರಿಂದ ನೀವು ಯೂನಿವರ್ಸ್ಗೆ ಮೆಸೇಜ್ನ ಸದಾ ರವಾನೆ ಮಾಡಿಸ್ಬೇಕು. ಅಂದರೆ ಯಾವಾಗಲೂ ನಿಮ್ಮ ಇಚ್ಛೆನ ಹೇಳ್ತಾನೆ ಇರಬೇಕು. ಪದೇ ಪದೇ ಹೇಳೋದ್ರಿಂದ ಏನಾಗುತ್ತಂದರೆ ಅದೇ ಫಿಕ್ಸ್ ಆಗುತ್ತೆ. ಯೂನಿವರ್ಸ್ ನಿಮಗೆ ಸ್ಪಷ್ಟವಾಗಿ ಬೇಕಾಗಿರೋದನ್ನು ಪಡೆಯೋದಕ್ಕೆ ಇದು ಒಂದು ಪ್ರಕ್ರಿಯೆ ಆಗಿದೆ. ಪದೇ ಪದೇ ಆ ವಿಷಯದ ಬಗ್ಗೆ ಹೇಳ್ಕೊತಾ ಇರಿ. ನೀವು ಮಲಗುವಾಗ ಅದನ್ನೇ ಸ್ಮರಣೆ ಮಾಡ್ಕೊತಾ ಇರಿ. ಒಳ ಮನಸ್ಸಿಂದ, ಒಳಭಾಗದಿಂದ ಬರಬೇಕು. ಒಳಗಡೆಯಿಂದ ನಿಮ್ಮ ಒಂದು ಆಸೆ, ಇಷ್ಟಾರ್ಥ, ಇಚ್ಛೆಗಳೇನಿದೆಯೋ ಅದನ್ನು ಹೇಳ್ಕೊಬೇಕು. ಮೇಲ್ನೋಟಕ್ಕೆ ಹೇಳಬಾರದು. ಸ್ಪಷ್ಟವಾಗಿ, ಪಾಸಿಟಿವ್ ಆಗಿ, ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಸತತ ಪ್ರಯತ್ನ ಆಗೋಗ್ಬೇಕು. ಇದು ಹೇಳ್ಕೊತ ಯೂನಿವರ್ಸ್ಗೆ ಮೆಸೇಜ್ನ ಕನೆಕ್ಟ್ ಮಾಡೋದು ಕಲ್ತ್ಕೋಬೇಕು. ಇದು ಸ್ಪಷ್ಟವಾಗಿ ಆಗಬೇಕು. ಈ ಪ್ರಕ್ರಿಯೆ ನಮ್ಗೆ ಯಾವುದೇ ಒಂದು ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಂದ್ರೆ, ನಮ್ಮಲ್ಲಿ ಕೆಲವೊಂದು ಚೇಂಜಸ್ನ ನಾವು ಮಾಡ್ಕೊಬೇಕು. ಅದು ಯಾರು ಈ ರೀತಿ ಬಯಸ್ತಾ ಇರ್ತಾರೋ ಅವರೆಲ್ಲ ಈ ಚೇಂಜಸ್ನ ಖಂಡಿತ ಮಾಡಿಕೊಂಡ್ರೇ ಅವರು ಯೂನಿವರ್ಸ್ಗೆ ಅವ್ರ ಮೆಸೇಜ್ನ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಏನು ಅಂದರೆ, ನಾವು ಬೇರೆಯವ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಂಗಿಲ್ಲ, ಹೆಚ್ಚು ಹೊರ ಜಗತ್ತಿನ ಬಗ್ಗೆ ಯೋಚನೆ ಮಾಡಂಗಿಲ್ಲ. ನಮ್ಮ ಹಾಗೆ ಏನು ಬೇಕು, ನಮ್ಮ ಇಷ್ಟಾರ್ಥಗಳೇನು, ನಮ್ಮ ಲೈಫ್ ಸ್ಟೈಲ್ ಏನು, ಇದು ಮತ್ತೆ ಮತ್ತೆ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಮ್ಮನ್ನು ನಾವು ಅರಿವು ಮಾಡ್ಕೊಬೇಕು. ನಾನು ಬೆಟರ್ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದೆ, ನಿಮ್ಮೊಳಗೆ ನೀವು ಟ್ರಾವೆಲ್ ಮಾಡಿ ಅಂತ. ನಿಮ್ಮೊಳಗೆ ಒಬ್ಬರಿದ್ದಾರೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡಿ ಅಂತ. ಸೊ ನಮ್ಮ ಒಳಗಡೆ ಯಾರಿರೋದು ನಾವೇ. ನಮ್ಮ ಒಂದು ಅಂತರಾಳದಿಂದ ನಾವು ಮಾತಾಡಿಕೊಂಡು ನಮಗೇನು ಬೇಕೋ ಅದನ್ನು ಮೆಸೇಜ್ ಆಗಿ ಬಿಡಬೇಕಷ್ಟೆ. ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಿ. ಇದಕ್ಕಂತ ನೀವು ಜಾಸ್ತಿ ಇಲ್ಲಿ ಕಷ್ಟಪಡೋಷ್ಟಿಲ್ಲ. ಏನು ಮಾಡಬೇಕು, ಕೆಲವೊಂದು ರೂಲ್ಸ್ ಇದೆ. ಅದೇನು ಅಂದರೆ, ಹೊರ ಜಗತ್ತಿನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಮಾತುಗಳಿಗೆ ಕಿವಿ ಕೊಡಬೇಡಿ. ಬೇರೆ ಹೊರ ಜಗತ್ತಲ್ಲಿ ಏನು ಹೇಳ್ತಾ ಇದೆಯೋ ಅದು ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಪ್ರಪಂಚ ನಿಮ್ದಾಗೋಗ್ಬೇಕು. ನಿಮಗೇನು ಬೇಕೋ ನೀವು ಅದು ಕ್ರಿಯೇಟ್ ಮಾಡ್ಕೊಬೇಕು. ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಲೇಬೇಕು. ನಮ್ಮ ಒಂದು ಜೀವನವನ್ನು ನಡೆಸೋದಕ್ಕೆ ನಮ್ಮ ಬೇಕಾಗಿರೋದನ್ನು ಇಲ್ಲಿ ನಮಗೆ ಕೊಡೋದಕ್ಕಂತ ಯಾರು ಬಂದು ಕೊಡಲ್ಲ. ನಮ್ಮ ಲೈಫ್ ಸ್ಟೈಲ್ಗೆ ಏನು ಬೇಕೋ ಅದನ್ನು ನಾವೇ ಪಡಿಬೇಕು. ಅದಕ್ಕೆ ಯಾವ ರೀತಿ ನಾವು ಲೈಫ್ ಸ್ಟೈಲ್ ಮಾಡ್ಕೊಬೇಕು ಅನ್ನೋದು ಸಹ ನಮ್ಮ ಕನಸು ನಾವೇ ಕಾಣಬೇಕು. ಆ ಕನಸುಗಳನ್ನ ಪ್ರೂವ್ ಆನ್ ಮಾಡ್ಕೊಳ್ಳೋದು ಸಹ ನಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬೇರೆ ಹೊರ ಜಗತ್ತಿನ ತ್ಯಜಿಸಿ, ಆದಷ್ಟು ತ್ಯಜಿಸಿ. ಮತ್ತು ಇನ್ನೇನು ಅಂದರೆ, ಇಲ್ಲಿ ನಾವು ಆದಷ್ಟು ಮನಿ ಮೆಡಿಟೇಷನ್ ಹೆಚ್ಚೆಚ್ಚು ಮಾಡ್ತಾ ಇರಬೇಕು. ಮನಿ ಮೆಡಿಟೇಷನ್ ಹೆಚ್ಚೆಚ್ಚು ಮಾಡ್ತಾ ಇರಬೇಕು. ಮನಿ ಅಫರ್ಮೇಷನ್ ವರ್ಡ್ಸ್ನ ಹೇಳ್ಕೊತಾ ಇರಬೇಕು. ಬೆಳಗ್ಗೆ ಮಲಗೋ ಮೊದಲು, ಬೆಡ್ಗೆ ಯಾವಾಗ ಹೋಗ್ತೀರಾ ಅದಕ್ಕೆ ಮೊದಲು ಒಂದು 10 ನಿಮಿಷ ಹೇಳ್ಕೊಬೇಕು. ವಿಜುವಲೈಸೇಷನ್ ಸ್ಟ್ರಾಂಗ್ ಆಗಿ ಮಾಡ್ಕೊಬೇಕು. ಜೊತೆಗೆ ಹಣವನ್ನು ಇತರ ಜೊತೆ ನೀವು ಹಣವನ್ನು ಸ್ಪೆಂಡ್ ಮಾಡಿ. ನಿಮ್ಮ ಕಾಲಾವಕಾಶವನ್ನು, ಮಾತುಗಳನ್ನು, ಕಿವಿ ಕೊಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಹಣವನ್ನು ಸ್ಪೆಂಡ್ ಮಾಡಿ, ಖರ್ಚು ಮಾಡಿ, ಬೇರೆಯವ್ರಿಗೆ ಖರ್ಚು ಮಾಡಿ. ಅವ್ರಿಗೆ ಏನು ನೀಡ್ಸ್ ಇದೆಯೋ ಅದಕ್ಕೆ ಹಣ ಕೊಡಬಹುದು. ಇದನ್ನೇ ಹೇಳ್ತಾ ಇದ್ದೀನಿ. 10% ಆದರೂ ದಾನ ಮಾಡಿ. ಕನಿಷ್ಠ 10% ಆದರೂ ದಾನ ಮಾಡಿ. ಅಥವಾ ನಿಮ್ಮ ಕೈಯಿಂದ ಮನಸ್ಫೂರ್ತಿಯಾಗಿ ಅವರಿಗೆ ಕೊಡೋ ಒಂದು ಕೆಪಾಸಿಟಿ ನಿಮ್ಗಿರೋದಕ್ಕೆ ನಿಮಗೆ ನೀವು ಥ್ಯಾಂಕ್ ಯು ಹೇಳ್ಕೊಳ್ಳಿ. ನಿಮ್ಮನ್ನು ನೀವು ಇಷ್ಟಪಡೋದು ಕಲ್ತ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಇಲ್ಲಿ ಸೆಲ್ಫಲ್ಲಿ ನಿಮಗೆ ನೀವು ಎಷ್ಟು ಇಷ್ಟಪಡ್ತೀರೋ, ಎಷ್ಟು ಅರಿವು ಮಾಡ್ಕೊತೀರೋ ಅಷ್ಟು ಈಸಿ ಆಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ. ಅಷ್ಟೇ ಶ್ರಮೆ ಇಲ್ಲದೆ ನೀವು ಹಣವನ್ನು ಪಡೆಯಬಹುದು. ಹೌದು, ಇದು 100% ನಿಜ. ಈ ಥರ ಎಷ್ಟೋ ಜನ ಪ್ರಯತ್ನ ಮಾಡಿ ಜೀವನದಲ್ಲಿ ಎಷ್ಟೆಷ್ಟೋ ಯಶಸ್ಸುಗಳನ್ನು ನೋಡಿದ್ದಾರೆ. ಅವರು ಬಯಸಿದ್ದನ್ನೆಲ್ಲ ಅವ್ರ ಕಣ್ಮುಂದೆ ತರಿಸ್ಕೊಂಡಿದ್ದಾರೆ. ಏನು ಅಂದರೆ, ಅವ್ರನ್ನ ಬಿಲೀವ್ ಮಾಡಬೇಕು, ಅವ್ರನ್ನ ಇಷ್ಟಪಡಬೇಕು. ಅವ್ರದ್ದೇ ಒಂದು ಪ್ರಪಂಚವನ್ನು ಅವರು ಕ್ರಿಯೇಟ್ ಮಾಡ್ಕೊಬೇಕು, ಪ್ರೂವ್ ಆನ್ ಮಾಡ್ಕೊಬೇಕು, ಅದನ್ನೇ ಪಡಿಬೇಕು ವಿಜುವಲೈಸೇಷನ್ ಮಾಡಿಕೊಂಡು.
ಜೊತೆಗೆ ಇಲ್ಲಿ ಬೇರೆಯವರಿಗೆ ಹಣವನ್ನು ಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಷ್ಟು ಹಣ ಸ್ಪೆಂಡ್ ಮಾಡ್ತೀರೋ ಅದು ವಸ್ತು ರೂಪದಲ್ಲಾಗಿರಬಹುದು, ಗಿಫ್ಟ್ ರೂಪದಲ್ಲಾಗಿರಬಹುದು, ಹಣ ರೂಪದಲ್ಲೇ ಆಗಿರಬಹುದು, ಮತ್ತಷ್ಟು ಹಣ ನಿಮಗೆ ಬರುತ್ತೆ. ಸೊ ನೀವೇನು ಕೊಡ್ತೀರೋ ಯೂನಿವರ್ಸ್ ನಿಮ್ಗೆ ಅದು 10ರಷ್ಟು ಕೊಡಲಿಕ್ಕೆ ಸದಾ ಸಿದ್ಧರಾಗಿರ್ತಾಳೆ. ಸೊ ಹಾಗಾಗಿ ನೀವು ಬೇರೆಯವ್ರಿಗೂ ಸಹ ಹಣ ಕೊಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಏನಾರ ನೀಡಿದೆಯಾ ಅವ್ರಿಗೆ ಕೊಡಿ, ನಿಮ್ಮ ಹತ್ರ ಇದ್ದರೆ ಕೊಡಿ. ಕೊಟ್ಟಿರೋ ಒಂದು ಕೆಪಾಸಿಟಿ ನನಗೆ ಇರೋದಕ್ಕೆ ಥ್ಯಾಂಕ್ ಯು. ಕೊಡೋಷ್ಟು ಆ ಒಂದು ವ್ಯಕ್ತಿತ್ವ ಇದೆ ನನ್ನಲ್ಲಿ, ಅಷ್ಟು ಹಣ ನಾನು ಪಡೆದಿರೋದಕ್ಕೆ ಥ್ಯಾಂಕ್ ಯು. ಕೊಟ್ಟಿರೋ ಹಣಕ್ಕೂ ಹೇಳ್ಕೊಳ್ಳಿ, ಆ ಕೆಪಾಸಿಟಿ ಇರೋದಕ್ಕೆ ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇನ್ನೊಂದು, ಯಾರೇ ಏನೋ ಒಂದು ಸಣ್ಣ ಕೆಲಸ ಮಾಡ್ತಾರೆ ಅವ್ರಿಗಿನ ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಿ. ಅವ್ರೇನಾದ್ರು ಸಣ್ಣ ಕೆಲಸಗಳು, ತಪ್ಪು ಕೆಲಸಗಳು ಮಾಡ್ತಾ ಇದ್ರೆ ಆ ಥರ ಮಾಡಬೇಡಿ ಅಂತ ಹೇಳಬಹುದು. ಯಾಕೆಂದರೆ ನಾವು ಇಲ್ಲಿ ನಮಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಹೇಳಬೇಕು. ಜೊತೆಗೆ ಅವ್ರು ಏನಾರೇ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಅಪ್ರಿಷಿಯೇಷನ್ ಅಂತೂ ಸಿಗಲೇಬೇಕು. ಅದು ನಿಮ್ಮ ಕಡೆಯಿಂದ ಆದರೆ ಏನಾಗುತ್ತಂದರೆ, ಆವಾಗ ನೀವು ಮಾಡ್ತಾ ಇರೋ ಕೆಲಸಗಳಿಗೆ ಯೂನಿವರ್ಸ್ ನಿಮಗೆ ಎಷ್ಟೋ ಅಪ್ರಿಷಿಯೇಷನ್ ಕೊಡುತ್ತೆ. ನಿಮಗೆಲ್ಲ ಏನು ಬೇಕೋ ಅದು ನಿಮ್ಮ ಕಣ್ಮುಂದೆ ತರಲಿಕ್ಕೆ ಅವಕಾಶ ಇರುತ್ತದೆ. ಸೊ ಈ ಒಂದು ಅವಕಾಶಗಳನ್ನೆಲ್ಲ ನೀವು ಮಿಸ್ ಮಾಡ್ಕೊಬೇಡಿ. ಚಿಕ್ಕ ಚಿಕ್ಕ ಇಶ್ಯೂಗಳೇ, ಚಿಕ್ಕ ಚಿಕ್ಕ ವಿಷಯಗಳೇ ಆಗಿರುತ್ತೆ. ಸೊ ಒಬ್ಬನ ಅಪ್ರಿಷಿಯೇಟ್ ಮಾಡೋದು, ಥ್ಯಾಂಕ್ ಯು ಹೇಳೋದು, ನಿಮ್ಗೆ ಏನಾರ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ಹೇಳೋದು, ಒಬ್ಬರು ಕಷ್ಟದಲ್ಲಿದ್ದರೆ ಸಪೋರ್ಟ್ ಮಾಡೋದು, ಇವೆಲ್ಲ ಮಾಡಿ. ಆದರೆ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಪ್ರಪಂಚ ನಿಮ್ಮದೇ, ನಿಮಗೆ ಬೇಕಾಗಿರೋದು ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ಜೊತೆಗೆ ಇಲ್ಲಿ ನೀವು ಇರೋ ಒಂದು ಜಾಗ ಅಂದರೆ ನೀವಿರೋ ಒಂದು ವಾಸ ಸ್ಥಳ ಏನಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಅಂತ ಒಂದು ಪರ್ಸನಲ್ ರೂಮ್ ಎಲ್ಲರಿಗೂ ಇರ್ತದೆ ಈಗಿನ ಕಾಲದಲ್ಲಿ, ಪರ್ಸನಲ್ ರೂಮ್ ಅಂತೂ. ಸೊ ಆ ರೂಮನ್ನ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇಟ್ಕೊಬೇಕು. ಮನೇನ ಎಸ್ಪೆಷಲಿ ನಿಮ್ಮ ಸುತ್ತಲೂ ಇರೋ ವಾತಾವರಣ ಸ್ವಚ್ಛವಾಗಿ ಇಟ್ಕೋಬೇಕು. ಈ ಮನಿ ಅಫರ್ಮೇಷನ್ ಜೊತೆಗೆ ಮನೇನೂ ಸಹ ಸ್ವಚ್ಛಗೊಳಿಸ್ತಾ ಇರಬೇಕು. ಇದು ಎಲ್ರಿಗೂ ಗೊತ್ತಿರೋದೆ, ಆದರೂ ನಮ್ಮ ಪಾಯಿಂಟಲ್ಲಿದೆ, ಅದನ್ನು ಹೇಳ್ತಾ ಇದ್ದೀನಿ. ಕ್ಲೀನಾಗಿ ಇಟ್ಕೋಬೇಕು. ಜೊತೆಗೆ ನಿಮ್ಮ ರೂಮ್ ಅಂತ ಏನಿರುತ್ತೆ ಅದು ಹೆಂಗಿರಬೇಕು ಅಂದರೆ, ನೀವು ಹೆಜ್ಜೆ ಇಟ್ಟ ತಕ್ಷಣ ಅದು ಒಂದು ಪ್ರಪಂಚ, ನಾನು ಬಯಸಿದ್ದನ್ನೆಲ್ಲ ಕೊಡೋ ಒಂದು ವರ ಪ್ರಪಂಚ ಅಂತಲೇ ಹೇಳ್ಕೊಬಹುದು. ಆ ರೂಮ್ನ ನೋಡಿದ ತಕ್ಷಣವೇ ವೆಲ್ಲಾಗಿ ಕಾಣಬೇಕು. ಜೊತೆಗೆ ಕ್ಲೀನಾಗಿರಬೇಕು. ನಿಮಗೆ ತೃಪ್ತಿ ಅನಿಸ್ಬೇಕು. ನಾನು ಏನು ಕೇಳಿದ್ರು ಈ ರೂಮಲ್ಲಿ ನನಗೆ ಸಿಗುತ್ತೋ ಅನ್ನೋ ನೆಮ್ಮದಿ ನಿಮ್ಗೆ ಅನಿಸ್ಬೇಕು. ಅಷ್ಟು ಮಟ್ಟಿಗೆ ಕ್ಲೀನಾಗಿ ಇಟ್ಕೊಬೇಕು ನೀವಿರೋ ಜಾಗ. ಎಸ್ಪೆಷಲಿ ನಿಮ್ಮ ಪರ್ಸ್ನಲ್ ರೂಮ್, ಯಾವುದೇ ಒಂದು ಜಾಗ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಅಷ್ಟು ಅಟ್ರಾಕ್ಟಿವ್ ಆಗಿ ನಿಮಗೆ ಪೀಸ್ಫುಲ್ ಆಗಿರಬೇಕು. ನೀವೇನು ಬಯಸಿದ್ರು ನನಗೆ ಬರುತ್ತೆ ಅಂತ ಬಿಲೀವ್ನೆಸ್ ಮಾಡಬೇಕು. ಅಂಥ ಜಾಗ ಅದನ್ನು ಆಗಿರಬೇಕು. ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸದಾ ಕ್ಲೀನಾಗಿ ಇಟ್ಕೊಳ್ಳಿ. ಈ ಪಾಯಿಂಟ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು. ಏನಕ್ಕೆ? ನಿಮ್ಮ ಈ ಪೀನಲ್ ಗ್ರಂಥಿ ಅಂತ ಇದೆ ಅಲ್ವಾ, ಅದು ಆ್ಯಕ್ಟಿವ್ ಆಗಿದ್ದು ವಿಶ್ವಕ್ಕೆ ನಿಮ್ಮ ಮೆಸೇಜ್ನ ರವಾನೆ ಮಾಡೋದಕ್ಕೆ. ಈ ಒಂದು ಡಿಸ್ಟರ್ಬ್ಸ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಬೇಕು. ಏನು ಡಿಸ್ಟರ್ಬ್ಗಳು, ಹೊರ ಜಗತ್ತಿನ ತ್ಯಜಿಸ್ಬೇಕು, ಮನೆ ಕ್ಲೀನಾಗಿ ಇಟ್ಕೊಬೇಕು, ಮೆಡಿಟೇಷನ್ ಸದಾ ಕಾಲ ಮಾಡ್ತಾ ಇರಬೇಕು. ಇದರಲ್ಲಿ ಪ್ಲಸ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ನ ಅವಾಯ್ಡ್ ಮಾಡಿ, ಪಾಸಿಟಿವ್ನ ಕಂಟಿನ್ಯೂ ಮಾಡಿ. ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಿದ್ರೇ ನಿಮಗೆ ಬೇಕಾಗಿರೋ ರಿಸಲ್ಟ್ನ ನೀವು ಪಡೆಯೋಕ್ಕೆ 100ರಷ್ಟು ಅವಕಾಶ ಇರ್ತದೆ. ಅದನ್ನು ನಾವು ನಂಬಿ ಮಾಡಬೇಕಷ್ಟೆ. ಮತ್ತು ಇಲ್ಲಿ ಏನಂತ, ನಾವು ಹಣವನ್ನು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಕೊಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ನಾವು ಬೇರೆಯವ್ರಿಗೆ ಏನೆಲ್ಲ ಮಾಡ್ತಾ ಇರ್ತೀವಿ ಅಂದರೆ, ಇಲ್ಲಿ ನಮಗೋಸ್ಕರ ನಾವು ಜೀವನ ಮಾಡಬೇಕು. ಬೇರೆಯವ್ರಿಗೋಸ್ಕರ ನೀವು ಜೀವಿಸಬೇಡಿ. ಯಾಕಂದರೆ ಅವ್ರಿಗೆ ಆದ ಲೈಫ್ ಸ್ಟೈಲ್ ಇದೆ. ಇದು ಮತ್ತೇನೂ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂದರೆ, ನಾವು ಬೇರೆಯವ್ರ ಜೊತೆ ನಡ್ಕೊಳೋದು ಏನಿದೆಯೋ ಅದು ನಮ್ಮ ಕರ್ತವ್ಯ ಆಗಿರ್ಬೇಕು ಅಷ್ಟೇ. ಕರ್ತವ್ಯ 100% ನೀವು ಕರ್ತವ್ಯ ನೀವು ಫಾಲೋ ಮಾಡಿ. ಆದರೆ ನಿಮ್ಮ ಜೀವನಕ್ಕೋಸ್ಕರ ನೀವು ಜೀವನ ಮಾಡಿ. ಜೀವನ ಪೂರ್ತಿನ ಅಷ್ಟೇ ನಿಮಗೋಸ್ಕರ ನೀವು ಜೀವಿಸೋದು ಕಲ್ತ್ಕೊಬೇಕು. ಇದು ಕೆಲವರಿಗೂ ಮಾತ್ರನೇ ಗೊತ್ತಿದೆ. ಇದು ಗೊತ್ತಿದ್ದು ಸುಮಾರು ಸನಾತನ ಧರ್ಮದಲ್ಲೇ ಇದೆ. ಇದು ಸನಾತನ ಧರ್ಮದಲ್ಲೇ ಇರೋದು. ನಾವು ಮರೆ ಮಾಡಿಬಿಟ್ಟಿದ್ದೀವಿ, ಅದನ್ನು ಮರ್ತೋಗಿದ್ದೀವಿ ಅಷ್ಟೇ. ನಮಗೋಸ್ಕರ ನಾವು ಜೀವನವನ್ನು ಕಟ್ಕೊಬೇಕು, ನಮಗೋಸ್ಕರ ನಮ್ಗೆ ಕನಸು ಕಾಣಬೇಕು. ಯಾಕೆ ಬೇರೆಯವ್ರಿಗೋಸ್ಕರ ಇಲ್ಲಿ ಜೀವಿಸಬಾರ್ದು? ಈಗ ಎಷ್ಟೋ ಜನ, ಫಾರ್ ಎಕ್ಸಾಂಪಲ್ ಹೇಳೋಣ, ಇಲ್ಲಿ ಯಾರೂ ಏನೂ ಆಗೋದು ಬೇಡ. ಈಗ ಒಂದು ಮನೆಯಲ್ಲಿ ಯಾರೇ ಒಬ್ಬರು ತೀರ್ಕೊಂಡ್ಬಿಟ್ರೆ ಉಳಿದವ್ರು ಜೀವನ ಮಾಡೋದಿಲ್ವಾ? ಮಾಡ್ತಾರಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೋಸ್ಕರನೇ ಅವರು ಜೀವನ ಮಾಡಬೇಕು. ಅವ್ರ ಲೈಫ್ ಸ್ಟೈಲ್ ಅವರು ರೂಢಿ ಮಾಡ್ಕೊಬೇಕು. ಬೇರೆಯವರಿಗೆ ಸಂಬಂಧಪಟ್ಟಿದ್ದೆಲ್ಲ ಕರ್ತವ್ಯ ಆಗಿರುತ್ತೆ. ಕೇವಲ ನೀವು ಪಾತ್ರಧಾರಿ ಆಗಿರ್ತೀರ. ಅಲ್ಲಿ ಕರ್ತವ್ಯ, ಈ ಲೈಫ್ ಅನ್ನೋದು ಏನಿದೆ ಅದು ನೀವು ಜೀವಿಸೋದಕ್ಕೆ ನೀವು ರೂಢಿಸ್ಕೋಬೇಕು. ನಿಮ್ಗೆ ಎಷ್ಟು ಹೆಂಗೆ ಬೇಕೋ ಹಂಗೆ ರೂಢಿಸ್ಕೊಳ್ಳಿ. ಎಷ್ಟು ನೀವು ಯಾವ ಥರ ಲಕ್ಸುರಿ ಲೈಫ್ ಬಯಸ್ತಾ ಇದ್ದೀರೋ ಅದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಕನಸುಗಳನ್ನು ರಿಲೀಸ್ ಮಾಡಿ, ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಜೀವನವನ್ನು
ಪಾಸಿಟಿವ್ ಆಗಿ ಜೀವಿಸೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ, ಹಂಗಂದ್ರೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ. ನೀವೇನು ಬಯಸಿದ್ರು ಅದು ನಿಮ್ಮ ಕಣ್ಮುಂದೆ ಬಂದಂಗೆ ವಿಜುವಲೈಸೇಷನ್ ಮಾಡಿಕೊಂಡು ಅದೇ ಲೋಕದಲ್ಲಿ ಇರಿ. ನೀವು ಸದಾಕಾಲ ನಿಮಗೆ ನೀವು ಅಂಟ್ಕೊಂಡಿರಿ. ನಿಮಗೇನು ಬೇಕು, ಯಾವ ಥರ ಊಟ ತಿನ್ಬೇಕು ಅನಿಸ್ತಾ ಇದೆ, ಯಾವ ಥರ ಬಟ್ಟೆ ಹಾಕ್ಕೊಬೇಕು ಅನಿಸ್ತಾ ಇದೆ, ಯಾವ ಥರ ಲೈಫ್ನ ಲೀಡ್ ಮಾಡ್ಬೇಕು ಅನಿಸ್ತಾ ಇದೆ, ಯಾವ ರೀತಿ ನೀವು ಯಾವ ಸ್ಟೇಜಲ್ಲಿ ಇರಬೇಕು ಅನಿಸ್ತಾ ಇದೆ ನಿಮಗೆ, ಬಿಸ್ನೆಸ್ ಆಗಿರಬಹುದು, ಮನೆಯಲ್ಲಾಗಿರಬಹುದು, ರಿಲೇಷನ್ ವೈಸ್ ಆಗಿರಬಹುದು, ಏನೇ ಒಂದು ವೃತ್ತಿಪರ ಆಗಿರಬಹುದು, ಜೀವನ ಶೈಲಿ ಆಗಿರಬಹುದು, ನೀವು ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀರೋ ಅದೇ ಥರ ಜೀವನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಒಬ್ಬರಿಂದ ಕಂಟ್ರೋಲ್ ಆಗೋ ಜೀವನ ಬೇಡ. ಅಂದರೆ ಇಲ್ಲಿ ಸ್ವೇಚ್ಛೆ ಅಂದರೆ ಸ್ವೇಚ್ಛೆ ಏನಂದರೆ ನಿಮಗೆ ನೀವು ಹೆಂಗೆ ಬಯಸ್ತಾ ಇದ್ದೀರೋ ಅದೇ ರೀತಿ ಬಾಳೋದೇ ಸ್ವೇಚ್ಛೆ. ಇಲ್ಲಿ ಬೇರೆಯವ್ರಿಗೋಸ್ಕರ ಬಾಳೋದು ಅದು ಬರೀ ಕರ್ತವ್ಯ ಅಷ್ಟೇ. ನೀವಿದು ನಿಮಗೆ ಅರಿವಾಗೋದು ಕಷ್ಟನೇ, ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟನೇ. ಕೆಲವರು ಹೇಳ್ತಾ ಇರ್ತಾರೆ ನನ್ನ ಜೀವನನೇ ಅವಳು, ನನ್ನ ಜೀವನನೇ ಅವನು, ನನ್ನ ಜೀವನನೇ ಅವರಿಲ್ಲ ಅಂದರೆ ನಾನಿಲ್ಲ, ಇವೆಲ್ಲ ಹೇಳ್ತಾ ಇರ್ತಾರೆ. ಅದು ಒಂದು ಪಾರ್ಟ್ ಆಫ್ ಟೈಮ್ ಅಷ್ಟೇ. ಆದರೆ ನಿಮ್ಮ ಜೀವನ ನಿಮ್ಮದೇ. ಅವೆಲ್ಲ ಕರ್ತವ್ಯಗಳು. ಈಗ ಹೆಂಡತಿ ಆಗಿರೋಳು ಗಂಡನಿಗೆ ಸೇವೆ ಮಾಡಬೇಕು, ಬೇಯಿಸಿ ಬಡಿಸಬೇಕು, ಇದೆಲ್ಲ ತನ್ನ ಕರ್ತವ್ಯ. ಆ ಮನೆ ಗೃಹಿಣಿಯಾಗಿ ತನ್ನ ಕರ್ತವ್ಯ. ಮಕ್ಕಳನ್ನ ಬೆಳೆಸಬೇಕು, ಸಾಕಬೇಕು, ಅವ್ರಿಗೆ ಒಳ್ಳೆ ಜೀವನ ಕೊಡಬೇಕು ಅಂದರೆ ಅದು ಕರ್ತವ್ಯ. ಯಜಮಾನ ಆಗಿರೋರದು ಅಷ್ಟೇ, ಅವರು ಕರ್ತವ್ಯ. ಹೆಂಡತಿನ ಸಾಕಬೇಕು, ಮಕ್ಕಳನ್ನ ಸಾಕಬೇಕು, ಮನೆಗೆ ಏನು ಬೇಕು ನೋಡ್ಕೊಬೇಕು, ಅವ್ರ ಫ್ಯೂಚರ್ನ ಸೆಟ್ಲ್ ಮಾಡಿಸ್ಬೇಕು. ಅದು ಅವ್ರವ್ರ ಕರ್ತವ್ಯಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಜೀವನ ಅನ್ನೋದು ಅವ್ರದ್ದೇ. ಇಲ್ಲಿ ಗಂಡ ಆಗಿರೋನು ಗಂಡ ಜೀವನ ಆತ್ನೆ ಮಾಡಬೇಕು, ಹೆಂಡತಿ ಆಗಿರೋರು ಹೆಂಡತಿ ಜೀವನ ಅವರೇ ಮಾಡ್ಕೊಬೇಕು. ಒಬ್ರಿಗೋಸ್ಕರ ಒಬ್ರು. ಇವೆಲ್ಲ ನಿಮಗೆ ಅರ್ಥ ಆಗೋದು ಕಷ್ಟನೇ ಅನಿಸುತ್ತೆ, ಆದರೆ ಅರ್ಥ ಮಾಡ್ಕೊಬೇಕು. ಇವೆಲ್ಲ ಗೊತ್ತಿರೋದು ಸುಮಾರು ಜನಕ್ಕೆ ಯಶಸ್ಸು ಸಾಧಿಸಿದ್ದಾರೆ. ಸನಾತನ ಧರ್ಮದಲ್ಲಿರೋದೇ ಇದು. ಎಲ್ಲಿ ಬೇರೆ ಮಾತುಗಳು ಆ್ಯಡ್ ಆನ್ ಮಾಡಿ ಹೇಳ್ತಾ ಇಲ್ಲ. ಇಲ್ಲಿ ನಿಮ್ಮ ಜೀವನಕ್ಕೆ ಏನು ಬೇಕು ಅಂದರೆ ನಿಮ್ಮನ್ನ ನೀವು ಅರಿವು ಮಾಡ್ಕೊಳ್ಳಿ, ನಿಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ, ನಿಮ್ಮ ಅಂತರಾಳ ಒಳಗೆ ನೀವು ಥಾಟ್ಸ್ನ ರಿಲೀಸ್ ಮಾಡಿ. ಮೇಲ್ನೋಟಕ್ಕಲ್ಲ, ಹೊರ ಜಗತ್ತಿನ. ಆದಷ್ಟು ಸಮಾಜದಲ್ಲಿ ಏನು ನಡೀತಾ ಇದೆಯೋ ಅದು ಬಿಟ್ಟುಬಿಡ್ರಿ. ಅದು ಏನು ನಡೀತಾ ಇದೆಯೋ ನಿಮಗೆ ಬೇಕಾಗಿಲ್ಲ. ನಿಮಗೇನು ಬೇಕು ಅದನ್ನು ನೀವು ಬಯಸಿ, ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಿ. ಕಣ್ಮುಂದೆ ಅದು ಬರೋವರೆಗೂ ಹಠ ಬಿಡಬಾರ್ದು. ಅಂದರೆ ಮತ್ತೆ ಮತ್ತೆ ನಿಮ್ಮ ಥಾಟ್ಸ್ನ ಪಾಸಿಟಿವ್ ಆಗಿ ಹೇಳ್ತಾನೆ ಇರಿ, ಅವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ನಾನು ಹೇಳಿರೋದು ಈ ಮಾತುಗಳೆಲ್ಲ ನಿಮ್ಗೆ ಅರ್ಥ ಆಗದೆ ಇದ್ದಂಗೆ ಇರಬಹುದು, ಕಷ್ಟ ಅನಿಸ್ಬೋದು. ಆದರೆ ಇದೇ ಯೂನಿವರ್ಸ್ ನಿಯಮ. ಯೂನಿವರ್ಸ್ಗೆ ಯಾವಾಗಲೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮನಿ. ನಿಮಗೇನು ಬೇಕು ಮನಿಗೆ ಥ್ಯಾಂಕ್ ಯು ಹೇಳ್ತಾ ಇರಿ. ಹೊರ ಜಗತ್ತು ಏನೇ ಮಾಡಿದ್ರು ಅಪ್ರಿಷಿಯೇಟ್ ಮಾಡಿ. ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಸಣ್ಣ ಸಣ್ಣ ಥಿಂಗ್ಸೇ ಫಾಲೋ ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಇರ್ತದೆ. ನಿಮ್ಗೆ ಬರೋ ಆಲೋಚನೆಗಳು ಹೆಂಗಿರ್ಬೇಕಂದ್ರೆ, ನಿಮಗೆ ಸದಾಕಾಲ ನಿಮ್ಮಲ್ಲಿ ಆಲೋಚನೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ಅವೆಲ್ಲ ಹೆಚ್ಚೆಚ್ಚು ಹಣ ಸಂಪತ್ತು ಕಡೆಗೆ ನಾವೇ ಅದನ್ನು ಸೃಷ್ಟಿಸ್ಕೊಬೇಕು. ಥಾಟ್ಸ್ನೆಲ್ಲ ಹಣ ಸಂಪತ್ತದೇ ಆಗಿರಬೇಕು. ಸಂಪೂರ್ಣತ್ವ ಜೀವನವನ್ನು ಹೊಂದಬೇಕು ಅಂದರೆ ಹಣ ಸಂಪತ್ತು ಪಡೆಯೋದೇ ಸಂಪೂರ್ಣತ್ವ. ಅವಿದ್ರೇ ಎಲ್ಲ. ಸೊ ನಮ್ಮ ಕರ್ತವ್ಯಗಳನ್ನ ನಾವು ಒಳ್ಳೆತನವಾಗಿ ನಡ್ಕೊಬೇಕು ಅಂದ್ರೂ, ಪಾಸಿಟಿವ್ ಆಗಿ 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡಬೇಕಂದ್ರೂ ಸಹ ನಿಮ್ಮನ್ನು ನೀವು ಅರಿವು ಮಾಡ್ಕೊಳ್ಳಿ. ಸದಾ ನಿಮ್ಮ ಇಚ್ಛೆಗಳ ಜೊತೆ ಮಮೇಕ ಆಗೋಗ್ಬೇಕು. ನಿಮ್ಗೆ ಏನು ಬೇಕೋ ಅದನ್ನು ಅಂಟ್ಕೊಂಡಿರ್ರಿ, ಅವಾಗ ನಿಮ್ಮ ಕಣ್ಮುಂದೆ ಇರ್ತದೆ. ಬೇಕು ಅಂದರೆ ಅವತ್ತಿನ ದಿನ ನಿದ್ದೆ ಮಾಡಬೇಡಿ, ಅವತ್ತಿನ ದಿನ ಊಟ ಮಾಡಬೇಡಿ. ಒಂದು ಹೊತ್ತು ಊಟ ಮಾಡಿಲ್ಲ ಅಂದರೆ ಏನಾಗೋದಿಲ್ಲ. ನನಗೆ ಬೇಕು ಅಂದರೆ ಬೇಕು. ಈಗ ಚಿಕ್ಕ ಮಕ್ಕಳು ನೋಡಿರ್ತೀರ ಫಾರ್ ಎಕ್ಸಾಂಪಲ್, ಯಾಕಂದರೆ ಚಿಕ್ಕ ಮಕ್ಕಳಿಂದ ನಾವು ಕಲಿಯೋದು ತುಂಬ ಇದೆ. ಅವರು ಏನಾರ ಒಂದು ಥಿಂಗ್ ಬೇಕು ಅಂದರೆ ನಾನ್ ಸ್ಟಾಪ್ ಅಳ್ತಾ ಇರ್ತಾರೆ ಅಥವಾ ಹಠ ಮಾಡ್ತಾ ಇರ್ತಾರೆ, ಊಟ ಬಿಟ್ಬಿಡ್ತಾರೆ, ಒಂದು ಕಡೆ ಕುತ್ಕೊಂಡ್ಬಿಡ್ತಾರೆ. ಆ ಥಿಂಗ್ ಅವ್ರ ಮುಂದಗಡೆ ಇಡೋವರೆಗೂ ಅವರ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡಿದ್ದಿಲ್ಲ. ಸೊ ನೀವು ಮಕ್ಕಳಾಗೋಗಿ, ಅಂದರೆ ನಿಮ್ಗೆ ಬೇಕಾಗಿರೋದನ್ನ ಪಡೆಯೋವಾಗ, ಅಂದರೆ ಹಠ ಮಾಡಿ ಬೇರೆಯವ್ರಿಗೆ ಒತ್ತಾಯ ಮಾಡಿ ಅವರಿಗೆ ಕಷ್ಟ ಕೊಟ್ಟು ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಥಾಟ್ಸ್ನ ರಿಲೀಸ್ ಮಾಡಿ. ಇಲ್ಲಿ ನೀವು ಇದಕ್ಕೇನು ಹಣ ಖರ್ಚು ಮಾಡೋಷ್ಟಿಲ್ಲ, ನಿಮ್ಮ ಟೈಮ್ನ ಖರ್ಚು ಮಾಡೋಷ್ಟಿಲ್ಲ. ಆಮೇಲೆ ಯಾರೋ ಬಂದು ಏನೋ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಹಣಗಳು ಟೈಮ್ನ ಸ್ಪೆಂಡ್ ಮಾಡಿ ಕಾಲನ ವೃಥಾ ಮಾಡ್ಕೊಬೇಡಿ. ನಿಮ್ಮ ಜೀವನ ಶೈಲಿಯಲ್ಲಿ ಇರೋ ಕಾಲನ ವೃಥಾ ಮಾಡ್ಕೊಬೇಡಿ. ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ. ಅಂದರೆ ನಿಮ್ಮ ಥಾಟ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡೋದಕ್ಕೆ ಟೈಮ್ ಕೊಡಿ. ಅಫರ್ಮೇಷನ್ಸ್ ಮಾಡಿ. ಸದಾ ಕಾಲ ನಿಮ್ಮ ಇಚ್ಛೆಗಳಿಗೆ ಮಮೇಕವಾಗಬೇಕು. ಇಚ್ಛೆ ಬೇರೆ ನಾನು ಬೇರೆ ಅಲ್ಲ, ಆ ರೀತಿ ಇರಬೇಕು. ಇಚ್ಛೆ ಅಂದ್ರೇ ನಾನು, ಅದೇ ನಾನು. ಹೌದು, ನನಗೆ ಹಣನೇ ಬೇಕು, ಹಣ 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 ಅಂತ ಇರಿ. ನಿಮಗೇನು ಬೇಕೋ ಆ ವಸ್ತುನೇ ಪದೇ ಪದೇ ನೆನೆಸ್ಕೊತಾ ಇರಿ. ಅದು ಪಡೆಯೋವರೆಗೂ ನೀವು ನಿದ್ದೆ ಮಾಡಬಾರ್ದು, ಊಟ ಮಾಡಬಾರ್ದು. ಅವಾಗ ಯಾಕೆ ಸಿಗಲ್ಲ?
ಅಷ್ಟು ಹಠ ಇಟ್ಕೋಬೇಕು, ಛಲ ಇರಬೇಕು. ನಾವು ಬೇಕು ಅನ್ನೋದನ್ನು ಪಡೆಯೋದಕ್ಕೆ ಛಲ ಇರಬೇಕು. ಇಲ್ಲಿ ಸ್ವಾರ್ಥಿಗಳಾಗಬಾರ್ದು, ಸ್ವೇಚ್ಛರಾಗಿ ಅಂತ ಹೇಳ್ತಾ ಇದ್ದೀನಿ. ಸ್ವಾರ್ಥಿಗಳಾಗಬಾರ್ದು, ಸ್ವೇಚ್ಛರಾಗಿ. ಏನದ್ರಲ್ಲಿ? ನಿಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಸ್ವೇಚ್ಛೆ ಇದೆ ನಿಮಗೆ. ನಿಮ್ಮ ಥಾಟ್ಸ್ನ ನಿಮ್ಮ ಮನಸ್ಸಲ್ಲಿ ನೀವು ರಿಲೀಸ್ ಮಾಡೋಕ್ಕೆ ಇನ್ನೊಬ್ಬರು ಪರ್ಮಿಷನ್ ಬೇಕಾಗಿಲ್ವಲ್ಲ. ನಿಮ್ಗೇನು ಬೇಕು? ಸ್ವಂತ ಮನೆ ಬೇಕಾ? ಕಾರ್ ಬೇಕಾ? ಕೆಲವರು ಸ್ಟೂಡೆಂಟ್ ವೈಸ್ ಇರ್ತಾರೆ, ಅವರಿಗೆ ಸಣ್ಣ ಸಣ್ಣ ಥಿಂಗ್ಸ್ ಮೇಲೂ ಇಷ್ಟ ಇರ್ತದೆ. ಅಂಥದ್ದನ್ನು ಥಾಟ್ಸ್ನ ಬಿಡುಗಡೆ ಮಾಡಿ ಅಷ್ಟೇ. ಯೂನಿವರ್ಸ್ ಸದಾ ನೀವು ಕೇಳಿರೋದಕ್ಕೆ 10ರಷ್ಟು ಕೊಡುತ್ತೆ. ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡ್ತಾ ಇರಿ ಪಾಸಿಟಿವ್ ಆಗಿ. ಅದು ಒಂದು ಇಷ್ಟ ಈಡೇರ್ತಾ ಇನ್ನೊಂದು ಥಾಟ್ಸ್, ಈ ರೀತಿ ಸದಾಕಾಲ ಇಷ್ಟಾಗೆ ನೀವು ಅಂಟ್ಕೊಂಡಿರಬೇಕು. ಇದೇ ಯೂನಿವರ್ಸ್ ಸಬ್ಜೆಕ್ಟ್. ನಿಮಗಿದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸನಾತನ ಧರ್ಮದಲ್ಲಿ ಇರೋದು ನಮಗೋಸ್ಕರ ನಾವು ಜೀವನ ಮಾಡಬೇಕು. ಯಾರೋ ಬಂದು ಏನೂ ಮಾಡಲ್ಲ. ಸೊ ಅವರವರ ಕರ್ತವ್ಯಗಳೇ ಅವರು ಲೀಡ್ ಮಾಡ್ತಾರೆ. ಯಾರೇ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಆ್ಯಡ್ ಆನ್ ಆದ್ರೂ ಅವ್ರದ್ದು ಒಂದು ಕರ್ತವ್ಯ ಇರ್ತದೆ ನಮ್ಮ ಜೀವನದಲ್ಲಿ. ಅವ್ರದ್ದು ಒಂದು ಪಾರ್ಟ್ ಆಫ್ ಲೈಫ್ ಇರ್ತದೆ. ಈ ಪಾರ್ಟ್ ಆಫ್ ಲೈಫಲ್ಲಿ ಅವ್ರ ಕರ್ತವ್ಯ ಅವ್ರನ್ನ ಲೀಡ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ನಮ್ಮ ಜೀವನ ನಮ್ಮದು. ನಿನಗೆ ಹೆಂಗೆ ಬೇಕು ಮನೆ, ಅದನ್ನು ವಿಜುವಲೈಸೇಷನ್ ಮಾಡ್ಕೊ. ನಿನ್ಗೆ ಹೆಂಗೆ ಬೇಕು ಜೀವನ, ಅದನ್ನು ವಿಜುವಲೈಸೇಷನ್ ಮಾಡ್ಕೊ. ನೀ ಏನಾಗಬೇಕಂತಿದೆಯಾ ಫ್ಯೂಚರಲ್ಲಿ, ಅದನ್ನು ವಿಜುವಲೈಸೇಷನ್ ಮಾಡ್ಕೊ. ಈ ಸಬ್ಜೆಕ್ಟ್ ಎಲ್ಲರಿಗೂ ವರ್ತಿಸುತ್ತದೆ. ಬರೀ ಫ್ಯಾಮಿಲಿ ಮೆಂಬರ್ಸ್ಗೆ, ಸ್ಟೂಡೆಂಟ್ಸ್ಗೆ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಈ ಮನಿ ಸಬ್ಜೆಕ್ಟ್ ಅನ್ನೋದು ಎಲ್ಲರಿಗೂ ವರ್ತಿಸುತ್ತದೆ. ಎಕ್ಸಾಂಪಲ್ಸ್ ಮಕ್ಕಳಿಂದನೇ ನಾವು ನೋಡಬಹುದು. ಥ್ಯಾಂಕ್ ಯು. ಇಲ್ಲಿ ಒಂದು ಗ್ರಾಬವಿ ನಂಬರ್ ಹೇಳ್ಕೊಳ್ಳೋಣ. ಅದು ಏನು ಅಂದರೆ, ಇಷ್ಟೆಲ್ಲ ಗೊತ್ತಾಗುತ್ತೆ, ಮಾಡಬೇಕಂತ ಇರ್ತದೆ. ಆದರೆ ಎಲ್ಲಿಂದ ಹಣ ಸಂಪಾದನೆ ಮಾಡಬೇಕು, ಅದಕ್ಕೆ ಅವಕಾಶಗಳು ಬೇಕು, ಹಣ ಬರೋ ದಾರಿಗಳು ಹುಡ್ಕೊಬೇಕು ಅಂತ ಇರ್ತಾರೆ. ಅಂದರೆ ಇಲ್ಲಿ ದುಡಿಮೆ ಸ್ಟಾರ್ಟ್ ಆಗೋದಕ್ಕೆ ಒಂದು ಗ್ರಾಬವಿ ನಂಬರ್ ಇದೆ. ಸೊ ಈ ಗ್ರಾಬವಿ ನಂಬರ್ನ ನೀವು ಪರ್ ಡೇ ನೀವು 23 ಟೈಮ್ಸ್ ಹೇಳ್ಕೊಬೇಕು. ಅಪ್ ಟು 11 ಡೇಸ್ವರೆಗೂ ಹೇಳ್ಕೊಬೇಕು. ಅಥವಾ ಬರೀಬಹುದು. ಸ್ಪೇರಾಗಿ ಒಂದು ನೋಟ್ಬುಕ್ ಇಟ್ಬಿಟ್ಟು ಬರೆದು ಸತತವಾಗಿ ಪ್ರಯತ್ನ ಮಾಡಿ ರಿಸಲ್ಟ್ ಪಡೀರಿ. ಅಂದರೆ ದುಡಿಮೆ ಅನ್ನೋದು ಸ್ಟಾರ್ಟ್ ಆಗೋದಕ್ಕೆ ಈ ಗ್ರಾಬವಿ ನಂಬರ್, ಈಗ ಹೇಳ್ತಾ ಇರೋ ಈ ಗ್ರಾಬವಿ ನಂಬರ್ ಸಹ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ರಿಸಲ್ಟ್ ಪಡೀರಿ. 905071 ಅಂತ 905071 ಸೊ ಬಿಡಿಯಾಗಿ ಹೇಳ್ಕೊಂಡು ಬರೆದು ನೀವು ಆಚರಣೆದಲ್ಲಿಟ್ಟು ಫಾಲೋ ಮಾಡಿ ರಿಸಲ್ಟ್ನ ಈ ವಿಷಯದಲ್ಲಿನೂ ನೋಡ್ಬೋದು. ಯಾವುದೇ ಒಂದು ಗ್ರಾಬವಿ ನಂಬರ್ ವಿಷಯದಲ್ಲಿ ಅಷ್ಟೇ ಫಾಲೋ ಮಾಡಿದ್ರೇ ರಿಸಲ್ಟ್ ಇರುತ್ತೆ. ಒಂದ್ಸಲಿ ಇವತ್ತು ಬರೆದ್ಬಿಟ್ಟು ನಾಳೆ ಸ್ಕಿಪ್ ಮಾಡಿ ಮತ್ತೆ ಇನ್ನೊಂದು ವಾರಕ್ಕೆ ಅದನ್ನು ಪ್ರಯತ್ನ ಮಾಡಿದ್ರೆ ರಿಸಲ್ಟು ನಿಮಗೆ ಸಿಗೋದಿಲ್ಲ. ಕಂಟಿನ್ಯೂಸ್. ಈಗ ಹೇಳೋಣಲ್ಲ, ಒಂದು ಇಚ್ಛೆ ಇದೆ ಅಂದರೆ ಅದಕ್ಕೆ ನೀವು ಅಂಟ್ಕೊಂಡಿರಬೇಕು. ಹಾಗೇನೇ ಇದು ಕೂಡ ನಿಮ್ಮ ಸಂಪಾದನೆ ಅನ್ನೋದು ನೀವು ಸ್ಟಾರ್ಟ್ ಆಗಬೇಕು. ದುಡ್ಡು ನಾನು ದುಡಿಮೆಯಿಂದನೇ ನೋಡಬೇಕು ಅಂತ ಬಯಸ್ತಾ ಇರೋರಿಗೂ ಸಹ ಈ ಒಂದು ಗ್ರಾಬವಿ ನಂಬರ್ ಯೂಸ್ ಆಗುತ್ತೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಇಷ್ಟ ಇರಲ್ಲ. ಫ್ರೀಯಾಗಿ ಬರೋ ಹಣನ ಯೂಸ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಯಾರಿಗೂ ಇಷ್ಟ ಇರಲ್ಲ ಬಿಡಿ. ಹಾಗಂತ ನೀವು ದುಡಿಮೆಯಿಂದ ದುಡ್ಡು ನೋಡಬೇಕು ಅಂತ ಬಯಸ್ತಾ ಇರೋರು, ಈವನ್ ಮನೆಯಿಂದನೂ ದುಡಿಮೆಗಳು ಮಾಡಬೇಕು ಅಂತ ಬಯಸ್ತಾ ಇರೋರು ಸಹ ಈ ಒಂದು ಗ್ರಾಬವಿ ನಂಬರ್ನ ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿ ಸೋರ್ಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದೇ ಇದೆ ಅಂತಲ್ಲ, ಪರ್ಟಿಕ್ಯುಲರ್ಲಿ ಸೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 905071 ಈ ನಂಬರ್ನ ಪರ್ ಡೇಗೆ 11 ಟೈಮ್ಸ್ ಹೇಳ್ಕೊಳ್ಳಿ ಅಥವಾ ಬರೀರಿ. 23 ದಿನ ಸದಾಕಾಲ ನೀವು ಹೇಳ್ಕೊಬೇಕಾಗ್ತದೆ. ಓಕೆ.